ಮಾಯಾ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಮನೆಯಲ್ಲೇ ತುಂಬ ಸಿಂಪಲ್ ಆಗಿ ಪೀನಟ್ ಬಟರ್ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಕೇವಲ 1 ನಿಮಿಷದಲ್ಲೇ ನಿಮ್ಮ ಪೀನಟ್ ಬಟರ್ ಅನ್ನೋದು ರೆಡಿ ಆಗಿಬಿಡತ್ತೆ. ನೀವು ಇಷ್ಟು ಏಜಿನ ಮಕ್ಳಿವರೆಗೂ ಅಂದರೆ 1 ವರ್ಷ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ಆರಾಮಾಗಿ ದೊಡ್ಡವರು ಎಲ್ಲರೂ ಕೂಡ ತಿನ್ಬೋದು. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಹಾಗೆ ಇದರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ನೀವು ಈ ಪೀನಟ್ ಬಟರ್ ಒಂದ್ಸಲ ಮಾಡಿಟ್ಕೊಂಡ್ಬಿಟ್ರೆ ಅದರಿಂದ ಚಪಾತಿಗೆ, ಬ್ರೆಡ್ ಜೊತೆ, ಇಡ್ಲಿ ಜೊತೆ, ದೋಸೆ ಜೊತೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಬರೀ 1 ನಿಮಿಷದಲ್ಲೇ ನಿಮಗೆ ಬ್ರೇಕ್ಫಾಸ್ಟ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಮತ್ತು ತಡ ಮಾಡದೆ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಹಾಗೆ ನಾನು ಹೇಳೋವಂತಹ ಟಿಪ್ಸ್ ಎಲ್ಲ ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ಕರೆಕ್ಟ್ ಆದಂತಹ ಟೆಕ್ಸ್ಚರ್ ಬರುತ್ತೆ. ಸೊ ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡಿದ ಹಾಗೆ ಲಾಸ್ಟ್ವರೆಗೂ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ನಾನಿಲ್ಲಿ 1 ಕಪ್ನಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ. ನೀವು ಪೀನಟ್ ಬಟರ್ ಮಾಡಲಿಕ್ಕೆ ಇನ್ನೂ ಸ್ವಲ್ಪ ದೊಡ್ಡ ಶೇಂಗಾ ಬೀಜ ಕೆಂಪು ಕಲರ್ನಲ್ಲಿರುತ್ತಲ್ವ, ಅದನ್ನು ಬಳಸಿದ್ರೆ ಇನ್ನೂ ಸೂಪರಾಗಿ ಬರುತ್ತೆ ಪೀನಟ್ ಬಟರ್. ಇಲ್ಲ ಅಂತ ಹೇಳಿದ್ರೆ ನಾವು ನಾರ್ಮಲ್ ಆಗಿ ಮನೆಯಲ್ಲಿ ಬಳಸ್ತೀವಲ್ವ, ಅದನ್ನೇ ಬಳಸ್ಕೋಬೋದು. ಶೇಂಗಾ ಬೀಜನ ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇನ್ನು ಈ ಪೀನಟ್ ಬಟರ್ ಇದೆ ಅಲ್ವಾ, ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಒಳ್ಳೆ ಪ್ರೋಟೀನ್, ಫ್ಯಾಟ್ ಎಲ್ಲ ಇರೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗೆ ಹಾರ್ಟ್ ಹೆಲ್ತನ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಬೋನ್ ಸ್ಟ್ರೆಂತ್ ಹೆಚ್ಚಿಸುವುದಕ್ಕೂ ಹೆಲ್ಪ್ ಮಾಡುತ್ತೆ. ಹಾಗೆ ಬಾಡಿ ಬಿಲ್ಡ್ ಮಾಡೋವ್ರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ವೆಯ್ಟ್ ಗೇನ್ ಆಗಬೇಕು ಅಂದರೂ ಕೂಡ ನೀವು ಪೀನಟ್ ಬಟರ್ ದಿನಾಲೂ ತಗೊಳ್ಳಿ, ತುಂಬಾ ಒಳ್ಳೆಯದು. ನೋಡಿ, ಈ ರೀತಿ ಮಧ್ಯ ಮಧ್ಯ ಕೈ ಆಡಿಸ್ತಾ ಇರಬೇಕು. ನೋಡಿ, ಶೇಂಗಾ ಬೀಜ ಇಷ್ಟು ಬಣ್ಣ ಬಂದರೆ ಸಾಕು. ಇದಕ್ಕಿಂತ ಜಾಸ್ತಿ ಹುರ್ಕೊಳಕ್ಕೆ ಹೋಗಬೇಡಿ. ತೀರಾ ಆದರೂ ಕೂಡ ಕಲರ್ ಚೇಂಜ್ ಆಗಿಬಿಟ್ಟು ಕಪ್ಪಾಗುತ್ತೆ. ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇದು ಕಂಪ್ಲೀಟಾಗಿ ತಣ್ಣಗಾಗ್ಲಿಕ್ಕೆ ಬಿಡೋಣ. ನಾವು ಬಿಸಿ ಇರುವಾಗಲೇ ರುಬ್ಕೊಂಡ್ರೆ ಎಣ್ಣೆ ಚೆನ್ನಾಗಿ ಬಿಡೋದಿಲ್ಲ. ಅದಕ್ಕಾಗಿ ಚೆನ್ನಾಗಿ ತಣ್ಣಗಾಗಬೇಕು. ನೋಡಿ, ಈಗ ತಣ್ಣಗಾಗಿದೆ. ಒಂದು ಬಟ್ಟೆ ಮೇಲೆ ಅಥವಾ ಕಿಚನ್ ಟವಲ್ ಮೇಲೆ ಈ ರೀತಿ ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲಿರ್ತಕ್ಕಂತಹ ಸಿಪ್ಪೆನೆಲ್ಲ ಬಿಡಿಸ್ಕೊಳ್ಳಿ. ಈ ಥರ ಜಸ್ಟ್ ನೋಡಿ. ಈಗ ಇದ್ರ ಮೇಲಿರುವಂತಹ ಹೊಟ್ಟೆಲ್ಲ ತೆಗೆದ್ಬಿಟ್ಟು ನಾನು ಶೇಂಗಾ ಬೀಜನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, 1 ಕಪ್ನಷ್ಟೇ ನಾವು ತಗೋಬೇಕು ಅಂತ ಏನಿಲ್ಲ, ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೋಬೋದು. ಈಗ ಈ ಶೇಂಗಾ ಬೀಜನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಇದನ್ನು ಹೇಗೆ ರುಬ್ಕೋಬೇಕು ಅಂದರೆ ಬಿಟ್ಟು ಬಿಟ್ಟು ರುಬ್ಬಬೇಕು. ಸ್ವಲ್ಪ 10 ಸೆಕೆಂಡ್ಸ್ ರುಬ್ಬಬೇಕು ಮತ್ತು ಸ್ಟಾಪ್ ಮಾಡಬೇಕು. ನಾನು ತೋರಿಸ್ತಾ ಇದ್ದೀನಲ್ವ, ಈ ರೀತಿಯಾಗಿ ಈ ರೀತಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಾದಮೇಲೆ ಒಂದ್ಸಲ ಸ್ಪೂನಿಂದ ಮಿಕ್ಸ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂದರೆ ಬರೀ ಒಳಗಿರೋದು ಮಾತ್ರನೇ ಪೂರ್ತಿ ಪೇಸ್ಟ್ ಥರ ಆಗಿಬಿಡತ್ತೆ, ಮೇಲೆಲ್ಲ ಕಾಳು ಹಾಗೇ ಇರುತ್ತೆ. ಅದಕ್ಕಾಗಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ನೀವು ಅದೇ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಸ್ವಲ್ಪ ದೊಡ್ಡ ಜಾರ್ನ ಯೂಸ್ ಮಾಡಬೇಕಾಗತ್ತೆ. ನೋಡಿ, ಈಗ ಈ ರೀತಿ ರುಬ್ಕೊಂಡಾದಮೇಲೆ ಇದು ಸ್ವಲ್ಪ ಮಟ್ಟಿಗೆ ಸಾಫ್ಟ್ ಆಗಿದೆ ಅಲ್ವಾ. ನಾನಿಲ್ಲಿ 1 ಸ್ಪೂನ್ನಷ್ಟು ಜೇನುತುಪ್ಪನ ಹಾಕ್ತಾ ಇದ್ದೀನಿ. ನೀವು ಒಂದು ದೊಡ್ಡ ಸ್ಪೂನಿಂದ 1 ಸ್ಪೂನ್ ಹಾಕಿದ್ರೂ ಸಾಕು. ಜಾಸ್ತಿ ಹಾಕಿದ್ರೂ ಸಿಹಿ ಜಾಸ್ತಿ ಆಗುತ್ತೆ, ಅಷ್ಟಾಗಿ ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ. ಹಾಗೆ ಸ್ವಲ್ಪ ಟೇಸ್ಟಿಗೆ 1 ಚಿಟಿಕೆಯಷ್ಟು ಉಪ್ಪು ಹಾಕಿದ್ದೀನಿ. ಜಾಸ್ತಿ ಹಾಕಿದ್ರೆ ತೀರಾ ಉಪ್ಪಾಗಿಬಿಡುತ್ತೆ. ಈಗ ಮತ್ತೆ ಇನ್ನೊಂದು ಸಲ ರುಬ್ಕೊಳ್ಳೋಣ. ಮತ್ತು ಇದಕ್ಕೆ ಸಕ್ಕರೆ ಏನೂ ಹಾಕಬೇಡಿ, ಇದೇ ಸಿಹಿ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಬಿಟ್ಟು ಬಿಟ್ಟು ರುಬ್ಬಬೇಕು. ಆಲ್ರೆಡಿ ಎಣ್ಣೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ಕಾಣಿಸ್ತಾ ಇದೆಯಲ್ವ ಸುತ್ತಲೂ. ಸೊ ಇನ್ನೊಂದು ಸಲ ರುಬ್ಬಿಟ್ರೆ ಎಣ್ಣೆ ಬಿಡುತ್ತೆ. ನಾನು ಇದಕ್ಕೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಅಂತ ಹೇಳಿಬಿಟ್ಟು ಗ್ರೌಂಡ್ನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಉಪ್ಪು, ಜೇನುತುಪ್ಪ ಮತ್ತು ಈ ಗ್ರೌಂಡ್ನಟ್ ಆಯಿಲ್ ಇದೆಲ್ಲ ಆಪ್ಷನಲ್, ಬೇಕಿದ್ದರೆ ಹಾಕ್ಕೋಬೋದು. ಜಸ್ಟ್ ನಾನು ಟೇಸ್ಟಿಗೋಸ್ಕರ ಹಾಕ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಗ್ರೌಂಡ್ನಟ್ ಆಯಿಲ್ ಇಲ್ಲ ಅಂದರೆ ಮನೇಲಿ ನಾವು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀವಲ್ವ, ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಮತ್ತು ನೀವು ಸಾಸಿವೆ ಎಣ್ಣೆ, ಬೇರೆ ಯಾವುದೇ ರೀತಿಯಾದಂತಹ ಎಣ್ಣೆಗಳನ್ನ ಬಳಸಬೇಡಿ. ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ, ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ನೋಡಿ, ಜಸ್ಟ್ 1 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಇದಂತೂ ಆಪ್ಷನಲ್, ಹಾಕಲೇಬೇಕಂತ ಏನಿಲ್ಲ. ಹಾಕಲಿಲ್ಲ ಅಂದರೂ ಕೂಡ ಪೀನಟ್ ಬಟರ್ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ನಾನಂತೂ ಈ ರೀತಿ ಹಾಕಿ ಮಾಡ್ತೀನಿ. ನೋಡಿ, ಈ ರೀತಿ ನಿಧಾನಕ್ಕೆ ಇನ್ನು 1-2 ಟೈಮ್ಸ್ ಬಿಟ್ಟು ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಈ ಥರ ವಾವ್, ನೋಡಿ, ತುಂಬ ಸೂಪರಾಗಿ ಪೀನಟ್ ಬಟರ್ ರೆಡಿ ಆಗಿದೆ. ಇಷ್ಟೇ, ಇದಕ್ಕಿನ್ನೇನು ಹಾಕೋದು ಬೇಡ. ನೋಡಿದ್ರಲ್ವ, ಕೆಲವರಿಗೆ ಏನು ಅಲ್ಲಲ್ಲಿ ಕಾಳು ಸಿಗಬೇಕು ಅಂತ ಇಷ್ಟಪಡ್ತಾರೆ. ಸೊ ಅಂಥವರು ಸ್ವಲ್ಪ ಫಸ್ಟೇ ಶೇಂಗಾ ಬೀಜನ ಸ್ವಲ್ಪ ಲೈಟಾಗಿ ಗ್ರೈಂಡ್ ಮಾಡಿಕೊಂಡು 1 ಸ್ಪೂನಷ್ಟು ತೆಗೆದಿಟ್ಕೊಂಡು ಇದಕ್ಕೆ ಆಮೇಲೆ ಮಿಕ್ಸ್ ಮಾಡ್ಬೋದು. ಇದು ಕೂಡ ಚೆನ್ನಾಗಿ ಪೇಸ್ಟ್ ರೀತಿಯಾಗಿ ಆಗಿದೆ ಅಲ್ವಾ.
ಸೊ ಇದನ್ನು ನೀವು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ ಆರಾಮ್ಸೆ 1 ತಿಂಗಳಿಂದ 1.5 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಬೋದು. ನೋಡಿ ಇದರ ಟೆಕ್ಸ್ಚರ್ ಯಾವ ಥರ ಬರಬೇಕು ಅಂದರೆ, ನಾವು ಒಂದು ಬೌಲಿಗೆ ಹಾಕಿದಾಗ ನೋಡಿ ಈ ಥರ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರಲ್ವ, ಈ ಕನ್ಸಿಸ್ಟೆನ್ಸಿ ಬರಬೇಕು. ಅವಾಗ ಏನಾಗುತ್ತೆ, ನೀವು ಚಪಾತಿ ಮೇಲೆ ಅಥವಾ ಬ್ರೆಡ್ ಮೇಲೆ ಯಾವುದ್ರ ಜೊತೆ ಏನಾದರೂ ಸ್ಪ್ರೆಡ್ ಮಾಡಬೇಕಾದ್ರೆ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ, ಇಲ್ಲಾಂದರೆ ಉಂಡೆ ಉಂಡೆ ಥರ ಆಗಿಬಿಡುತ್ತೆ. ಅದಕ್ಕಾಗಿ ನಾನು ಯಾವ ರೀತಿ ಹೇಳಿದ್ದೀನಲ್ವ ಆ ಥರ ಗ್ರೈಂಡ್ ಮಾಡಬೇಕು. ನೋಡಿದ್ರಲ್ವ ಎಷ್ಟು ಸೂಪರಾಗಿ ಫುಲ್ ಶೈನಿಂಗ್ ಆಗಿದೆ ಅಂತ. ನೀವು ಈ ರೀತಿ ಮಾರ್ಕೆಟಿಂದ ಪೀನಟ್ ಬಟರ್ ತರೋದ್ರ ಬದಲಾಗಿ ಮನೇಲೇ 1 ಕಪ್ನಷ್ಟು ಶೇಂಗಾ ಬೀಜ ಬೆಳೆಸಿ ಮಾಡಿದ್ರೆ ಮನೇಲಿರೋರು ಎಲ್ಲರಿಗೂ ಆಗುತ್ತೆ. ಎಕ್ಸ್ಪೆಷಲಿ ಬ್ಯಾಚುಲರ್ಸ್ ಆಗಿರ್ಬೋದು ಅಥವಾ ಯಾರಾದರೂ ವರ್ಕಿಂಗ್ ವುಮೆನ್ಸ್ ಇದ್ದರೆ ಈ ರೀತಿ ರೆಡಿ ಮಾಡ್ಕೊಳ್ಳಿ, ನಿಮಗೆ ತುಂಬಾ ಈಸಿ, ಅನುಕೂಲವಾಗುತ್ತೆ. ನೋಡಿ ನಾನೀಗ ಬ್ರೆಡ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ವ. ಸೇಮ್ ನಾವು ಮಾರ್ಕೆಟಿಂದ ತಂದಿರೋ ಪೀನಟ್ ಬಟರ್ ಹೇಗಿರುತ್ತಲ್ವ ಅದೇ ರೀತಿಯಾಗಿ ಸ್ಪ್ರೆಡ್ ಆಗುತ್ತೆ. ಸೇಮ್ ಟೆಕ್ಸ್ಚರು, ಸೇಮ್ ಟೇಸ್ಟು, ತುಂಬಾ ಚೆನ್ನಾಗಿರುತ್ತೆ. ನಾವು ಇನ್ನೊಂದು ಏನಪ್ಪ ಅಂದರೆ ಇದಕ್ಕೆ ಸಕ್ಕರೆ ಬೆಳೆಸಿಲ್ಲ, ಹಾಗಾಗಿ ಡಯಾಬಿಟಿಸ್ ಇರೋರು ಕೂಡ ತಿನ್ಬೋದು. ಈ ರೀತಿ 1-2 ಮಲ್ಟಿಗ್ರೈನ್ ಬ್ರೆಡ್ ತೊಗೊಂಡ್ಬಿಟ್ಟು ಅದ್ರ ಮಧ್ಯೆ ಪೀನಟ್ ಬಟರ್ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ಇದನ್ನು ನಾವೇನು ಮಾಡಬೇಕು ಅಂದರೆ ಸ್ವಲ್ಪ 2 ಸೈಡು ರೋಸ್ಟ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ದರೆ ಮಾಡ್ಕೋಬೋದು ಅಥವಾ ಹಾಗೆ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಅಥವಾ ನಿಮ್ಗೆ ಯಾವಾಗಲಾದರೂ ಟೈಮ್ ಆದಾಗ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೂಡ ನೀವು ದಿಢೀರಂತ ಮಾಡಿಕೊಡ್ಬೋದು. ನೋಡಿ ಫ್ರೆಂಡ್ಸ್, ಮಾರ್ಕೆಟಲ್ಲಿ ಸಿಗೋ ರೀತಿಯಾಗಿ ಮನೇಲೇ ಮಾಡ್ಬೋದು. ಟೇಸ್ಟ್ ಕೂಡ ತುಂಬಾ ಸೂಪರಾಗಿ ಬರುತ್ತೆ. ಆ್ಯಂಡ್ 1 ನಿಮಿಷದಲ್ಲಿ ಈ ಥರ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋಬೋದು. ಬೆಳಗ್ಗೆ ನಾವೇನು ತಿಂಡಿ ಮಾಡೋದು ಲೇಟ್ ಆಯಿತು ಅಂದರೆ ಮನೇಲಿ ಬ್ರೆಡ್ ಅಥವಾ ಚಪಾತಿ ಇರುತ್ತಲ್ವ, ಚಪಾತಿಗೆ ನಾವು ಪೀನಟ್ ಬಟರು ಮತ್ತು ಬ್ರೆಡ್ಗೆ ಪೀನಟ್ ಬಟರ್ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಮೆಥಡ್ನಲ್ಲಿ. ಇನ್ನು ನಮ್ಮ ಆದ್ಯಂತಗಂತೂ 1 ಇಯರ್ ಆದಾಗಿಂದ ಪೀನಟ್ ಬಟರ್ ಕೊಡೋದನ್ನು ಅಭ್ಯಾಸ ಮಾಡಿಸಿದ್ದೀವಿ. ಅವಳಿಗೆ ಪೀನಟ್ ಬಟರ್ ಹಾಗೆ ತಿನ್ಲಿಕ್ಕೆ ತುಂಬಾ ಇಷ್ಟ. ಆದರೆ ನೀವು ಚಪಾತಿ ಜೊತೆ ಬ್ರೆಡ್ ಜೊತೆ ಮಕ್ಳಿಗೆ ಕೊಡಿ, ಚೆನ್ನಾಗಿರತ್ತೆ. ನೋಡಿ ಅವಳು ಸ್ಪೂನ್ನ ಅದ್ದು ತಿಂತಾಳವಳು, ಯಾಕೆಂದರೆ ಅದು ಸ್ವಲ್ಪ ಸ್ವೀಟ್ ಆಗಿರತ್ತಲ್ವ, ಅದಕ್ಕಾಗಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಂತ ಹೇಳಿಬಿಟ್ಟು ಅಷ್ಟೊಂದು ತಿನ್ನಿಸ್ಬೇಡಿ, ಜಸ್ಟ್ 1 ಸ್ಪೂನ್ ಕೊಡೋದ್ರಿಂದ ಏನೂ ತೊಂದರೆ ಇಲ್ಲ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ರೆಸಿಪಿ. ಈ ರೆಸಿಪಿ ನೋಡಿದ್ಮೇಲೆ ನಿಮಗೂ ಒಂದು ಐಡಿಯಾ ಬಂತಲ್ವಾ ಪೀನಟ್ ಬಟರ್ ಹೇಗೆ ಮಾಡಬೇಕು ಅಂತ. ಆ್ಯಂಡ್ ಇದಿಷ್ಟು ಕೊಟ್ಟರೆ ಅವಳೆಲ್ಲ ಹರಡ್ಬಿಟ್ಟು ಅರ್ಧ ಒಳಗಡೆ ಹೋಗ್ಬಿಡುತ್ತೆ. ಆ್ಯಂಡ್ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಜಸ್ಟ್ 1 ಕಪ್ಪಿಂದನೇ ಟ್ರೈ ಮಾಡಿ, ನೀವು ಜಾಸ್ತಿ ಮಾಡಿಟ್ಕೊಳಕ್ಕೆ ಹೋಗ್ಬಿಡಿ. 1 ಕಪ್ ಟ್ರೈ ಮಾಡಿ, ನಿಮಗೆ ಇನ್ನೂ ಅದು ಟೆಕ್ಸ್ಚರ್ ಏನಿದೆ ಅಲ್ವಾ ಅದು ಪರ್ಫೆಕ್ಟಾಗಿ ಬಂದಮೇಲೆ ಅದಾದ್ಮೇಲೆ ಬೇಕಾದರೆ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಟ್ಕೋಬೋದು. ಸೊ ಇವತ್ತಿನ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಹೇಳ.